ಬೆಂಗಳೂರಿನ ಫ್ರೇಜರ್ ಟೌನಲ್ಲಿ ಹರ್ಷಿತಾ ಮತ್ತು ಭುವನ್ ಎಂಬ ಆ್ಯಕ್ಟರ್ಗಳು ಊಟಕ್ಕೆ ಹೋದಾಗ ಅಲ್ಲಿ ಗಲಾಟೆ ಆಗಿದೆ. ಅವ್ರ ಕೈಯೆಲ್ಲ ಪರಚಿ ಅವ್ರದ್ದು ಚೈನೆಲ್ಲ ಎತ್ಕೊಳ್ಳೋಕೆ ನೋಡಿದ್ದಾರೆ ಈ ಮುಸ್ಲಿಂ ಹುಡುಗರುಗಳು ಸ್ವಲ್ಪ. ಮತ್ತು ಅದ್ರಲ್ಲಿ ಬಿಟ್ಬಿಟ್ಟು ಈ ಕನ್ನಡ ಲೋಗ್ ಹೈ ಕನ್ನಡ ಬಾತ್ ಕರ್ತಾ ಹೈ ಅಂತ ಹೇಳ್ತಾರಂತೆ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನೀವು ನಮ್ಮ ಶಾಲೆಗೆ ಕೊಡುವಂತಹ ಡೊನೇಷನ್. ಬಡ ಮಕ್ಕಳ ಸಲುವಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಕನ್ನಡ ಲೋಗ್ ಇಲ್ಲದೆ ಯಾರಿರಬೇಕು ಇಲ್ಲಿ? ಕರ್ನಾಟಕದಲ್ಲಿ ಈ ಥರ ಫ್ರೇಜರ್ ಟೌನು, ಆಸ್ಟಿನ್ ಟೌನು, ಅದೇ ನೀಲ್ಸಂದ್ರ ಮಾರ್ಕೆಟು, ಶಿವಾಜಿನಗರ ಈ ಕಡೆಗೆಲ್ಲ ಈ ಮುಸ್ಲಿಮ್ರದ್ದು ತುಂಬ ಪಾಕಿಸ್ತಾನ ಥರ ಆಡ್ತಾರೆ ಒಬ್ಬೊಬ್ಬರು. ಎಲ್ಲರೂ ಅಂತ ಎಲ್ಲ ಮುಸ್ಲಿಮ್ಸು ಹಾಳು ಅಂತ ಅಲ್ಲ, ಸ್ವಲ್ಪ ಜನ ಅನ್ಎಜುಕೇಟೆಡು ಅನ್ಕಲ್ಚರ್ಡ್ ಮುಸ್ಲಿಮ್ಸ್ ಇರ್ತಾರಲ್ಲ, ಅವರು ಕರ್ನಾಟಕದಲ್ಲೇ ಇದ್ದುಕೊಂಡು ಕನ್ನಡ ಲೋಗ್ ಹೈ ಕನ್ನಡ ಬಾತ್ ಕರ್ತಾ ಹೈ ಅಂತ ಹೇಳಿದ್ರೆ ಅವರಿಗೆಲ್ಲ ಹಿಡಿದ್ಬಿಟ್ಟು ಅವ್ರ ರೇಷನ್ ಕಾರ್ಡು, ಅವ್ರ ವೋಟರ್ ಐ ಡಿ ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಆವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ನೋಡಿ ಯಾವ ಥರ ಪರ್ಚಿದ್ದಾರೆ ನೋಡಿ, ಪರ್ಚಿ ಅವ್ರ ಚೈನನ್ನು ಸ್ನ್ಯಾಚ್ ಮಾಡೋಕ್ಕೆ ನೋಡಿದ್ದಾರೆ. ಅಂಥ ದೊಡ್ಡ ಆ್ಯಕ್ಟರ್ಗಳಿಗೆ ಈ ಥರ ಆದರೆ ಜನಸಾಮಾನ್ಯರು ಏನು ಮಾಡೋದು? ಎಷ್ಟೋ ಜನ ಪೊಲೀಸ್ ಹತ್ರ ಹೋದ್ರೂ ಆ ಏರಿಯಾದಲ್ಲಿ ಪೊಲೀಸರದ್ದು ಏನು ನಡೆಯಲ್ಲ, ಎಲ್ಲ ಗುಂಡಗಳಿರ್ತಾರೆ. ಪೊಲೀಸರು ಒಂದೊಂದು ಪೊಲೀಸರುಗಳು ಅವ್ರಿಗೆ ಶಾಮೀಲಾಗಿರ್ತಾರೆ. ಈ ಥರ ಎಲ್ಲ ನಡೀತಾ ಇರುತ್ತೆ. ಅದಕ್ಕಾಗಿ ಇದನ್ನೆಲ್ಲ ಬೆಂಗಳೂರಲ್ಲಿ ಇದನ್ನು ಎಲ್ಲ ಎನ್ಕ್ವೈರಿ ಮಾಡಿ ಆ ಕಳ್ಳರನ್ನೆಲ್ಲ ಹಿಡಿದು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಅವ್ರ ಫ್ಯಾಮಿಲಿದು ರೇಷನ್ ಕಾರ್ಡು, ವೋಟರ್ ಐ ಡಿ ಎಲ್ಲನೂ ಕ್ಯಾನ್ಸಲ್ ಮಾಡಿಬಿಡ್ಬೇಕು. ಆವಾಗಲೇ ಅಂಥ ಗುಂಡಾ ಮುಸ್ಲಿಮ್ಗಳಿಗೆ ಬುದ್ಧಿ ಬರುತ್ತೆ. ಈ ಥರ ಯಾರೇ ಆದ್ರೂ ಕರ್ನಾಟಕದಲ್ಲಿ ಕನ್ನಡದವ್ರು ಇಲ್ಲದೆ ಯಾರು ಬೇರೆಯವ್ರು ಯಾಕೆ ಇರಬೇಕು ಇಲ್ಲಿ? ಕರ್ನಾಟಕದಲ್ಲಿ ಕನ್ನಡ ಮಾತಾಡದೆ ಬೇರೆ ಭಾಷೆ ಮಾತಾಡಬೇಕಾ? ಕನ್ನಡದವರು ಕನ್ನಡದಲ್ಲಿ ಮಾತಾಡ್ತಾರೆ, ಬೇರೆ ಭಾಷೆಯವರು ಬೇರೆ ಭಾಷೆಯಲ್ಲಿ ಮಾತಾಡ್ಕೊಳ್ರಿ. ಆದರೆ ಯಾರೂ ಕರ್ನಾಟಕದವರು ಆ ಭಾಷೆಯಲ್ಲಿ ಮಾತಾಡಬೇಡ, ಈ ಭಾಷೆಯಲ್ಲಿ ಮಾತಾಡಬೇಡ ಅಂತ ಹೇಳಲ್ವಲ್ಲ. ಇದಕ್ಕೆ ಸರ್ಕಾರ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕು.